ಮೂಲ ಅಜೆಂಡಾ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರ ಅಭಿವೃದ್ಧಿಗೆ ಮತ್ತು ಅವರ ಏಳಿಗೆಗಾಗಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಏನು ಅನಿಲ್ ಜೈನ್ ರವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ್ಯಾವ ಇರಬೇಕು ಅನ್ನೋದನ್ನ ಎಲ್ಲ ರಾಜ್ಯದಲ್ಲಿ ಹಲವಾರು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರ್ತದೆ. ಅದ್ರ ಜೊತೆಗೆ ಜಾತಿ ಗಣತಿಯನ್ನು ಸಹ ಇಡೀ ರಾಷ್ಟ್ರದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಏನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿದ್ರು, ಅದರ ವಿಚಾರವಾಗಿ ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡಲಿಕ್ಕೆ ಎಲ್ಲಾ ರಾಜ್ಯದಿಂದ ಬಂದಿರತಕ್ಕಂತ, ಯಾಕಂದ್ರೆ ಅಶೋಕ್ ಗೆಹ್ಲೋಟ್ ರವರು 3 ಬಾರಿ ರಾಜಸ್ಥಾನದ ಮುಖ್ಯಮಂತ್ರಿಗಳಾಗಿದ್ದವರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಹಿರಿಯ ಕಾಂಗ್ರೆಸ್ ನಾಯಕರು, ನಾರಾಯಣ ಸ್ವಾಮಿ ಅವರು ಪಾಂಡಿಚೇರಿಯ ಮುಖ್ಯಮಂತ್ರಿಗಳು ಮತ್ತು ಹಿಂದುಳಿದ ವರ್ಗದ ದೊಡ್ಡ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಧ್ಯಕ್ಷ ಸ್ಥಾನ ವಹಿಸಿ ಇದೊಂದು ಇನಾಗ್ರೇಷನ್ ಸೆರೆಮನಿ ಉದ್ಘಾಟನಾ ಸಮಾರಂಭವನ್ನ ನೆರವೇರಿಸಿಕೊಟ್ಟಿದ್ದಾರೆ. ನಾಳೆ ಸಂಪೂರ್ಣವಾಗಿ ಏನೇನು ರೆಸಲ್ಯೂಷನ್ ಪಾಸ್ ಮಾಡಬೇಕು ಅನ್ನೋದನ್ನ ಎಲ್ಲ ವಿಚಾರದಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ಸಂಪೂರ್ಣವಾಗಿ ಚರ್ಚೆ ಮಾಡಿ ತಮ್ಮ ಮುಂದೆ ಒಂದು ರೆಸಲ್ಯೂಷನ್ ರೀತಿಯಲ್ಲಿ 2-3 ರೆಸಲ್ಯೂಷನ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. You need English? Sir, English ಅಲ್ಲಿ ಹೇಳಿ because national channels ಗೆ ಆಗುತ್ತೆ. I have one question. In your opening remarks, you have said that Ahinda is not a vote bank. It is the voice of India's conscience in your opening remarks, which has been shared with us. Can you elaborate on that? Well, Ahinda is a concept where the weaker sections have been mobilized under the caption of Ahinda. That's where the majority population, 90% of the population comes under the vulnerable section. That is the concept of Ahinda. ಯಾವತ್ತೂ ಸಹ ಭಾರತೀಯ ಜನತಾ ಪಾರ್ಟಿಯ ಪರ ಹಿಂದುಳಿದ ವರ್ಗದವರು ಇರಲಿಲ್ಲ. ಮೇಲ್ವರ್ಗದ ಪಕ್ಷ ಆಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಭಾರತೀಯ ಜನತಾ ಪಾರ್ಟಿ ವಾಸ್ ನೆವರ್ ಇನ್ ಫೇವರ್ ಆಫ್ ಸೋಷಿಯಲ್ ಜಸ್ಟಿಸ್, never in favor of reservation. To bring all the people together, and they never believe in inclusive development. Inclusive development of the population of this country. See, there is a inequality among the people of Karnataka, not only in Karnataka, in the entire country, the situation is like this. The BJP always, whenever Congress party brings, do social justice to the people who are deprived, depressed classes of the society, the party always, this is the history, whenever BJP always opposes the reservation, social justice, and this is the truth. So, we are going to discuss tomorrow how to Rahul Gandhi ji is commitment to the entire nation. Then how it is to be implemented. Come to you with all the details that we are going to, new steps that we are going to take.